ಬೆಂಗಳೂರಿನ ಪ್ರವಾಸೋದ್ಯಮನ ಉತ್ತಮಗೊಳಿಸಲು ಇದೀಗ ರಾಜ್ಯ ಸರ್ಕಾರ ಡಬಲ್ ಡೆಕ್ಕರ್ ಬಸ್ ಅಂಬಾರಿ ಬಸ್ಸನ್ನು ಈಗ ನಾಳೆಯಿಂದ ಚಾಲನೆ ನೀಡಲಿದ್ದಾರೆ. ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ, ಚಾಲನೆ ಕೊಡಲಿದ್ದಾರೆ. ಇದೇ ಬಸ್ ನೋಡ್ತಿರ್ಬೋದು, ಇದು ಅಂಬಾರಿ ಬಸ್. ಇದು ಮೈಸೂರಲ್ಲಿ ತುಂಬ ಫೇಮಸ್ ಆಗಿತ್ತು. ದಸರಾ ಟೈಮಲ್ಲಿ ಸಾಕಷ್ಟು ಜನ ಈ ಒಂದು ಅಂಬಾರಿ ಬಸ್ಸಲ್ಲಿ ಕುಳಿತು ಒಂದು ಕಡೆ ಮೈಸೂರನ್ನ ಅಂದ ಚಂದವನ್ನು ಸವಿದಿದ್ರು. ಯಾಕಂದರೆ ಮೈಸೂರಲ್ಲಿ ಲೈಟಿಂಗ್ ತುಂಬ ಅದ್ಭುತವಾಗಿತ್ತು. ಈ ಬಸ್ ಮೇಲೆ ಕುಳಿತುಕೊಂಡ್ರೆ ಇನ್ನೂ ಅದ್ಭುತವಾಗಿ ಕಾಣ್ತದೆ. ಯಾಕಂದರೆ ಮೊದಲ ಮಾಡಿ ಓಪನ್ ಆಗಿದೆ, ಓಪನ್ ಸ್ಪೇಸ್ ಇದೆ. ಕೆಳ ಮಾಡಿ ಎ ಸಿ ನಿಯಂತ್ರಣದಿಂದ ಕೂಡಿದೆ. ಎಲ್ಲ ಗ್ಲಾಸ್ ಸಿಸ್ಟಮ್ ಇದೆ, CCTV ಅಳವಡಿಕೆ ಆಯಿತು. ಎಲ್ಲ ರೀತಿಯ ಭದ್ರತೆಯನ್ನು ಒಳಗೊಂಡಿದೆ ಈ ಒಂದು ಬಸ್ಸು. ಹೀಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಬಸ್ಸನ್ನು ಈಗ ಕರ್ನಾಟಕ ಸರ್ಕಾರ ತಂದಿದ್ದಾರೆ. ಬೆಂಗಳೂರಲ್ಲಿ ಪ್ರವಾಸೋದ್ಯಮವನ್ನು ಉತ್ತಮಗೊಳಿಸುವ ಸಲುವಾಗಿ ಈ ಒಂದು ಬಸ್ ಈಗ ಬಿಟ್ಟಿದ್ದಾರೆ. ನಾಳೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. 3 ಬಸ್ಸು ಈಗ ಸದ್ಯಕ್ಕೆ ಬರಲಿದ್ದಾವೆ. ಯಾಕಂದರೆ ನಗರದ ಹಲವು ಕಡೆ ಈ ಒಂದು ಬಸ್ ಸಂಚಾರ ಆಗಲಿದೆ. ಯಾಕಂದರೆ ಬೆಂಗಳೂರಲ್ಲಿ ತುಂಬ ಫೇಮಸ್ ಆದ ಸ್ಥಳಗಳಿದ್ದಾವೆ. ಲಾಲ್ಬಾಗು, ಕಬ್ಬನ್ ಪಾರ್ಕು, ಮತ್ತೊಂದು ಕಡೆ ವಿಧಾನಸೌಧ, ಹೈಕೋರ್ಟು, ಈಗ ಹಲವಾರು ಕಡೆ ಈ ಒಂದು ಬಸ್ ಸಂಚಾರ ಆಗುತ್ತೆ. ಎಲ್ಲ ಬಸ್ಗಳು 3 ಬಸ್ಸಲ್ಲಿ ನೀವು ಸಂಚಾರ ಆಗ್ಬೋದು. ಕೈಗೆ ಬ್ಯಾಡ್ಸ್ ಕಟ್ತಾರೆ, ಎಲ್ಲಿ ಬೇಕಾದರೂ ಇಳ್ಬೋದು, ಎಲ್ಲಿ ಬೇಕಾದರೂ ನೀವು ಬಸ್ ಹತ್ತಿ ಸಂಚಾರ ಆಗ್ಬೋದು. ನೋಡ್ತಿರ್ಬೋದು, CCTV ಅಳವಡಿಕೆ, CCTVಯನ್ನು ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಯಾಕಂದರೆ ಭದ್ರತೆ ದೃಷ್ಟಿಯಿಂದ CCTV ಇಡಬೇಕಾಗತ್ತೆ. ಹೀಗಾಗಿ ಇಲ್ಲಿ ಗೈಡ್ ಸಹ ಇರ್ತಾರೆ. ಪ್ರತಿಯೊಂದು ಮಾಹಿತಿಯನ್ನು, ಬೆಂಗಳೂರಿನ ನಗರದ ಪ್ರತಿಯೊಂದು ಮಾಹಿತಿಯನ್ನು ಗೈಡು ಇಲ್ಲಿನ ಪ್ರವಾಸಿಗರಿಗೆ ತಿಳಿಸ್ತಾರೆ. ಯಾಕಂದರೆ ನೋಡ್ತಿರ್ಬೋದು, ಕೆಳಗಡೆ 25 ಸೀಟು, ಮೇಲೆ 20 ಸೀಟು, ಮತ್ತೊಂದು ಕಡೆ CCTV ಅಳವಡಿಕೆ ಆಗಿದೆ. ಪ್ರತಿಯೊಂದು ಮಾಹಿತಿಯನ್ನು ಗೈಡ್ ತಿಳಿಸಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿಂದ ಅಂದರೆ KR ಸರ್ಕಲಿಂದ ಕಾರ್ಪೊರೇಷನು, ಈಗ ಹಲವಾರು ನಗರ ಕಡೆ ಹೋಗಿ ಅಂದರೆ ಏರಿಯಾಗಳ ಹೋಗಿ ಪ್ರವಾಸೋದ್ಯಮ ಅಂದರೆ ಉತ್ತೇಜನ ದೃಷ್ಟಿಯಿಂದ ಬೆಂಗಳೂರಿನ ಹಲವು ಪ್ರದೇಶಗಳು ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಬಸ್ ಮೂಲಕ. ಹೀಗಾಗಿ ಸದ್ಯಕ್ಕೆ ಈಗ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿ 20 ಸೀಟು ಒಳಗೊಂಡಿದ್ದಾವೆ. ಯಾಕಂದರೆ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಉತ್ತಮಗೊಳಿಸಬೇಕು. ಯಾಕಂದರೆ ಹಂಪಿಯಲ್ಲಿ ಆಯಿತು, ಮೈಸೂರಲ್ಲಿ ಈ ಒಂದು ಬಸ್ ಬಿಟ್ಟಿದ್ರು. ಇದೀಗ ಬೆಂಗಳೂರಲ್ಲಿ 3 ಬಸ್ ಬಿಟ್ಟಿದ್ದಾರೆ. ಯಾರು ಬೆಂಗಳೂರು ನಗರಕ್ಕೆ ಪ್ರವಾಸಿಗರು ಬರ್ತಾರೆ ಅಂಥವರಿಗೆಲ್ಲ ಈ ಒಂದು ಬಸ್ ತುಂಬ ಅನುಕೂಲವಾಗಿದೆ. ಮತ್ತು ಈ ಬೆಂಗಳೂರಿನ ಅಂದ ಚಂದವನ್ನು ಈ ಮೊದಲ ಮಾಡಿಯಲ್ಲಿ ಕುಂತು ಆರಾಮಾಗಿ ನೋಡ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಪ್ರವಾಸೋದ್ಯಮನ ಉತ್ತಮಗೊಳಿಸಲು ಇದೀಗ ರಾಜ್ಯ ಸರ್ಕಾರ ಡಬಲ್ ಡೆಕ್ಕರ್ ಬಸ್ ಅಂಬಾರಿ ಬಸ್ಸನ್ನು ಈಗ ನಾಳೆಯಿಂದ ಚಾಲನೆ ನೀಡಲಿದ್ದಾರೆ. ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ, ಚಾಲನೆ ಕೊಡಲಿದ್ದಾರೆ. ಇದೇ ಬಸ್ ನೋಡ್ತಿರ್ಬೋದು, ಇದು ಅಂಬಾರಿ ಬಸ್. ಇದು ಮೈಸೂರಲ್ಲಿ ತುಂಬ ಫೇಮಸ್ ಆಗಿತ್ತು. ದಸರಾ ಟೈಮಲ್ಲಿ ಸಾಕಷ್ಟು ಜನ ಈ ಒಂದು ಅಂಬಾರಿ ಬಸ್ಸಲ್ಲಿ ಕುಳಿತು ಒಂದು ಕಡೆ ಮೈಸೂರನ್ನು ಅಂದ ಚಂದವನ್ನು ಸವಿದಿದ್ರು. ಯಾಕಂದರೆ ಮೈಸೂರಲ್ಲಿ ಲೈಟಿಂಗ್ ತುಂಬ ಅದ್ಭುತವಾಗಿತ್ತು. ಈ ಬಸ್ ಮೇಲೆ ಕುಳಿತುಕೊಂಡ್ರೆ ಇನ್ನೂ ಅದ್ಭುತವಾಗಿ ಕಾಣ್ತದೆ. ಯಾಕಂದರೆ ಮೊದಲ ಮಾಡಿ ಓಪನ್ ಆಗಿದೆ, ಓಪನ್ ಸ್ಪೇಸ್ ಇದೆ. ಕೆಳ ಮಾಡಿ ಎ ಸಿ ನಿಯಂತ್ರಣದಿಂದ ಕೂಡಿದೆ. ಎಲ್ಲ ಗ್ಲಾಸ್ ಸಿಸ್ಟಮ್ ಇದೆ, CCTV ಅಳವಡಿಕೆ ಆಯಿತು. ಎಲ್ಲ ರೀತಿಯ ಭದ್ರತೆಯನ್ನು ಒಳಗೊಂಡಿದೆ ಈ ಒಂದು ಬಸ್ಸು. ಹೀಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಬಸ್ಸನ್ನು ಈಗ ಕರ್ನಾಟಕ ಸರ್ಕಾರ ತಂದಿದ್ದಾರೆ. ಬೆಂಗಳೂರಲ್ಲಿ ಪ್ರವಾಸೋದ್ಯಮವನ್ನು ಉತ್ತಮಗೊಳಿಸುವ ಸಲುವಾಗಿ ಈ ಒಂದು ಬಸ್ ಈಗ ಬಿಟ್ಟಿದ್ದಾರೆ. ನಾಳೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. 3 ಬಸ್ಸು ಈಗ ಸದ್ಯಕ್ಕೆ ಬರಲಿದ್ದಾವೆ. ಯಾಕಂದರೆ ನಗರದ ಹಲವು ಕಡೆ ಈ ಒಂದು ಬಸ್ ಸಂಚಾರ ಆಗಲಿದೆ. ಯಾಕಂದರೆ ಬೆಂಗಳೂರಲ್ಲಿ ತುಂಬ ಫೇಮಸ್ ಆದ ಸ್ಥಳಗಳಿದ್ದಾವೆ. ಲಾಲ್ಬಾಗು, ಕಬ್ಬನ್ ಪಾರ್ಕು, ಮತ್ತೊಂದು ಕಡೆ ವಿಧಾನಸೌಧ, ಹೈಕೋರ್ಟು, ಈಗ ಹಲವಾರು ಕಡೆ ಈ ಒಂದು ಬಸ್ ಸಂಚಾರ ಆಗುತ್ತೆ. ಎಲ್ಲ ಬಸ್ಗಳು 3 ಬಸ್ಸಲ್ಲಿ ನೀವು ಸಂಚಾರ ಆಗ್ಬೋದು. ಕೈಗೆ ಬ್ಯಾಡ್ಸ್ ಕಟ್ತಾರೆ, ಎಲ್ಲಿ ಬೇಕಾದರೂ ಇಳ್ಬೋದು, ಎಲ್ಲಿ ಬೇಕಾದರೂ ನೀವು ಬಸ್ ಹತ್ತಿ ಸಂಚಾರ ಆಗ್ಬೋದು. ನೋಡ್ತಿರ್ಬೋದು, CCTV ಅಳವಡಿಕೆ, CCTVಯನ್ನು ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಯಾಕಂದರೆ ಭದ್ರತೆ ದೃಷ್ಟಿಯಿಂದ CCTV ಇಡಬೇಕಾಗತ್ತೆ. ಹೀಗಾಗಿ ಇಲ್ಲಿ ಗೈಡ್ ಸಹ ಇರ್ತಾರೆ. ಪ್ರತಿಯೊಂದು ಮಾಹಿತಿಯನ್ನು, ಬೆಂಗಳೂರಿನ ನಗರದ ಪ್ರತಿಯೊಂದು ಮಾಹಿತಿಯನ್ನು ಗೈಡು ಇಲ್ಲಿನ ಪ್ರವಾಸಿಗರಿಗೆ ತಿಳಿಸ್ತಾರೆ. ಯಾಕಂದರೆ ನೋಡ್ತಿರ್ಬೋದು, ಕೆಳಗಡೆ 25 ಸೀಟು, ಮೇಲೆ 20 ಸೀಟು, ಮತ್ತೊಂದು ಕಡೆ CCTV ಅಳವಡಿಕೆ ಆಗಿದೆ. ಪ್ರತಿಯೊಂದು ಮಾಹಿತಿಯನ್ನು ಗೈಡ್ ತಿಳಿಸಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿಂದ ಅಂದರೆ KR ಸರ್ಕಲಿಂದ ಕಾರ್ಪೊರೇಷನು, ಈಗ ಹಲವಾರು ನಗರ ಕಡೆ ಹೋಗಿ ಅಂದರೆ ಏರಿಯಾಗಳ ಹೋಗಿ ಪ್ರವಾಸೋದ್ಯಮ ಅಂದರೆ ಉತ್ತೇಜನ ದೃಷ್ಟಿಯಿಂದ ಬೆಂಗಳೂರಿನ ಹಲವು ಪ್ರದೇಶಗಳು ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಬಸ್ ಮೂಲಕ. ಹೀಗಾಗಿ ಸದ್ಯಕ್ಕೆ ಈಗ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿ 20 ಸೀಟು ಒಳಗೊಂಡಿದ್ದಾವೆ. ಯಾಕಂದರೆ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಉತ್ತಮಗೊಳಿಸಬೇಕು. ಯಾಕಂದರೆ ಹಂಪಿಯಲ್ಲಿ ಆಯಿತು, ಮೈಸೂರಲ್ಲಿ ಈ ಒಂದು ಬಸ್ ಬಿಟ್ಟಿದ್ರು. ಇದೀಗ ಬೆಂಗಳೂರಲ್ಲಿ 3 ಬಸ್ ಬಿಟ್ಟಿದ್ದಾರೆ. ಯಾರು ಬೆಂಗಳೂರು ನಗರಕ್ಕೆ ಪ್ರವಾಸಿಗರು ಬರ್ತಾರೆ ಅಂಥವರಿಗೆಲ್ಲ ಈ ಒಂದು ಬಸ್ಸು ತುಂಬ ಅನುಕೂಲವಾಗಿದೆ. ಮತ್ತು ಈ ಬೆಂಗಳೂರಿನ ಅಂದ ಚಂದವನ್ನು ಈ ಮೊದಲ ಮಾಡಿಯಲ್ಲಿ ಕುಂತು ಆರಾಮಾಗಿ ನೋಡ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಪ್ರವಾಸೋದ್ಯಮನ ಉತ್ತಮಗೊಳಿಸಲು ಇದೀಗ ರಾಜ್ಯ ಸರ್ಕಾರ ಡಬಲ್ ಡೆಕ್ಕರ್ ಬಸ್ ಅಂಬಾರಿ ಬಸ್ಸನ್ನು ಈಗ ನಾಳೆಯಿಂದ ಚಾಲನೆ ನೀಡಲಿದ್ದಾರೆ.
ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ, ಚಾಲನೆ ಕೊಡಲಿದ್ದಾರೆ. ಇದೇ ಬಸ್ ನೋಡ್ತಿರ್ಬೋದು, ಇದು ಅಂಬಾರಿ ಬಸ್. ಇದು ಮೈಸೂರಲ್ಲಿ ತುಂಬ ಫೇಮಸ್ ಆಗಿತ್ತು. ದಸರಾ ಟೈಮಲ್ಲಿ ಸಾಕಷ್ಟು ಜನ ಈ ಒಂದು ಅಂಬಾರಿ ಬಸ್ಸಲ್ಲಿ ಕುಳಿತು ಒಂದು ಕಡೆ ಮೈಸೂರನ್ನ ಅಂದ ಚಂದವನ್ನು ಸವಿದಿದ್ರು. ಯಾಕಂದರೆ ಮೈಸೂರಲ್ಲಿ ಲೈಟಿಂಗ್ ತುಂಬ ಅದ್ಭುತವಾಗಿತ್ತು. ಈ ಬಸ್ ಮೇಲೆ ಕುಳಿತುಕೊಂಡ್ರೆ ಇನ್ನೂ ಅದ್ಭುತವಾಗಿ ಕಾಣ್ತದೆ. ಯಾಕಂದರೆ ಮೊದಲ ಮಾಡಿ ಓಪನ್ ಆಗಿದೆ, ಓಪನ್ ಸ್ಪೇಸ್ ಇದೆ, ಕೆಳ ಮಾಡಿ AC ನಿಯಂತ್ರಣದಿಂದ ಕೂಡಿದೆ, ಎಲ್ಲ ಗ್ಲಾಸ್ ಸಿಸ್ಟಮ್ ಇದೆ, CCTV ಅಳವಡಿಕೆ ಆಯಿತು, ಎಲ್ಲ ರೀತಿಯ ಭದ್ರತೆಯನ್ನು ಒಳಗೊಂಡಿದೆ ಈ ಒಂದು ಬಸ್ಸು. ಹೀಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಬಸ್ಸನ್ನು ಈಗ ಕರ್ನಾಟಕ ಸರ್ಕಾರ ತಂದಿದ್ದಾರೆ. ಬೆಂಗಳೂರಲ್ಲಿ ಪ್ರವಾಸೋದ್ಯಮವನ್ನು ಉತ್ತಮಗೊಳಿಸುವ ಸಲುವಾಗಿ ಈ ಒಂದು ಬಸ್ ಈಗ ಬಿಟ್ಟಿದ್ದಾರೆ. ನಾಳೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. 3 ಬಸ್ಸು ಈಗ ಸದ್ಯಕ್ಕೆ ಬರಲಿದ್ದಾವೆ. ಯಾಕಂದರೆ ನಗರದ ಹಲವು ಕಡೆ ಈ ಒಂದು ಬಸ್ ಸಂಚಾರ ಆಗಲಿದೆ. ಯಾಕಂದರೆ ಬೆಂಗಳೂರಲ್ಲಿ ತುಂಬ ಫೇಮಸ್ ಆದ ಸ್ಥಳಗಳಿದ್ದಾವೆ. ಲಾಲ್ಬಾಗು, ಕಬ್ಬನ್ ಪಾರ್ಕು, ಮತ್ತೊಂದು ಕಡೆ ವಿಧಾನಸೌಧ, ಹೈಕೋರ್ಟು, ಈಗ ಹಲವಾರು ಕಡೆ ಈ ಒಂದು ಬಸ್ ಸಂಚಾರ ಆಗುತ್ತೆ. ಎಲ್ಲ ಬಸ್ಗಳು 3 ಬಸ್ಸಲ್ಲಿ ನೀವು ಸಂಚಾರ ಆಗ್ಬೋದು. ಕೈಗೆ ಬ್ಯಾಡ್ಸ್ ಕಟ್ತಾರೆ, ಎಲ್ಲಿ ಬೇಕಾದರೂ ಇಳ್ಬೋದು, ಎಲ್ಲಿ ಬೇಕಾದರೂ ನೀವು ಬಸ್ ಹತ್ತಿ ಸಂಚಾರ ಆಗ್ಬೋದು. ನೋಡ್ತಿರ್ಬೋದು CCTV ಅಳವಡಿಕೆ, CCTVಯನ್ನು ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಯಾಕಂದರೆ ಭದ್ರತೆ ದೃಷ್ಟಿಯಿಂದ CCTV ಇಡಬೇಕಾಗತ್ತೆ. ಹೀಗಾಗಿ ಇಲ್ಲಿ ಗೈಡ್ಸೇ ಇರ್ತಾರೆ. ಪ್ರತಿಯೊಂದು ಮಾಹಿತಿಯನ್ನು, ಬೆಂಗಳೂರಿನ ನಗರದ ಪ್ರತಿಯೊಂದು ಮಾಹಿತಿಯನ್ನು ಗೈಡು ಇಲ್ಲಿನ ಪ್ರವಾಸಿಗರಿಗೆ ತಿಳಿಸ್ತಾರೆ. ಯಾಕಂದರೆ ನೋಡ್ತಿರ್ಬೋದು, ಕೆಳಗಡೆ 25 ಸೀಟು, ಮೇಲೆ 20 ಸೀಟು, ಮತ್ತೊಂದು ಕಡೆ CCTV ಅಳವಡಿಕೆ ಆಗಿದೆ. ಪ್ರತಿಯೊಂದು ಮಾಹಿತಿಯನ್ನು ಗೈಡ್ ತಿಳಿಸಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿಂದ ಅಂದರೆ KR ಸರ್ಕಲಿಂದ ಕಾರ್ಪೊರೇಷನು ಈಗ ಹಲವಾರು ನಗರ ಕಡೆ ಹೋಗಿ ಅಂದರೆ ಏರಿಯಾಗಳಿಗೆ ಹೋಗಿ ಪ್ರವಾಸೋದ್ಯಮ ಅಂದರೆ ಉತ್ತೇಜನ ದೃಷ್ಟಿಯಿಂದ ಬೆಂಗಳೂರಿನ ಹಲವು ಪ್ರದೇಶಗಳು ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಬಸ್ ಮೂಲಕ. ಹೀಗಾಗಿ ಸದ್ಯಕ್ಕೆ ಈಗ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿ 20 ಸೀಟು ಒಳಗೊಂಡಿದ್ದಾವೆ. ಯಾಕಂದರೆ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಉತ್ತಮಗೊಳಿಸಬೇಕು. ಯಾಕಂದರೆ ಹಂಪಿಯಲ್ಲಿ ಆಯಿತು, ಮೈಸೂರಲ್ಲಿ ಈ ಒಂದು ಬಸ್ ಬಿಟ್ಟಿದ್ರು. ಇದೀಗ ಬೆಂಗಳೂರಲ್ಲಿ 3 ಬಸ್ ಬಿಟ್ಟಿದ್ದಾರೆ. ಯಾರು ಬೆಂಗಳೂರು ನಗರಕ್ಕೆ ಪ್ರವಾಸಿಗರು ಬರ್ತಾರೆ ಅಂಥವರಿಗೆಲ್ಲ ಈ ಒಂದು ಬಸ್ಸು ತುಂಬ ಅನುಕೂಲವಾಗಿದೆ. ಮತ್ತು ಈ ಬೆಂಗಳೂರಿನ ಅಂದ ಚಂದವನ್ನು ಈ ಮೊದಲ ಮಾಡಿಯಲ್ಲಿ ಕುಂತು ಆರಾಮಾಗಿ ನೋಡ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಪ್ರವಾಸೋದ್ಯಮವನ್ನು ಉತ್ತಮಗೊಳಿಸಲು ಇದೀಗ ರಾಜ್ಯ ಸರ್ಕಾರ ಡಬಲ್ ಡಕ್ಕರ್ ಬಸ್ ಅಂಬಾರಿ ಬಸ್ಸನ್ನು ಈಗ ನಾಳೆಯಿಂದ ಚಾಲನೆ ನೀಡಲಿದ್ದಾರೆ. ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ, ಚಾಲನೆ ಕೊಡಲಿದ್ದಾರೆ. ಇದೇ ಬಸ್ ನೋಡ್ತಿರ್ಬೋದು, ಇದು ಅಂಬಾರಿ ಬಸ್. ಇದು ಮೈಸೂರಲ್ಲಿ ತುಂಬ ಫೇಮಸ್ ಆಗಿತ್ತು. ದಸರಾ ಟೈಮಲ್ಲಿ ಸಾಕಷ್ಟು ಜನ ಈ ಒಂದು ಅಂಬಾರಿ ಬಸ್ಸಲ್ಲಿ ಕುಳಿತು ಒಂದು ಕಡೆ ಮೈಸೂರನ್ನು ಅಂದ ಚಂದವನ್ನು ಸವಿದಿದ್ರು. ಯಾಕಂದರೆ ಮೈಸೂರಲ್ಲಿ ಲೈಟಿಂಗ್ ತುಂಬ ಅದ್ಭುತವಾಗಿತ್ತು. ಈ ಬಸ್ ಮೇಲೆ ಕುಳಿತುಕೊಂಡ್ರೆ ಇನ್ನೂ ಅದ್ಭುತವಾಗಿ ಕಾಣ್ತದೆ. ಯಾಕಂದರೆ ಮೊದಲ ಮಾಡಿ ಓಪನ್ ಆಗಿದೆ, ಓಪನ್ ಸ್ಪೇಸ್ ಇದೆ, ಕೆಳ ಮಾಡಿ AC ನಿಯಂತ್ರಣದಿಂದ ಕೂಡಿದೆ, ಎಲ್ಲ ಗ್ಲಾಸ್ ಸಿಸ್ಟಮ್ ಇದೆ, CCTV ಅಳವಡಿಕೆ ಆಯಿತು, ಎಲ್ಲ ರೀತಿಯ ಭದ್ರತೆಯನ್ನು ಒಳಗೊಂಡಿದೆ ಈ ಒಂದು ಬಸ್ಸು. ಹೀಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಬಸ್ಸನ್ನು ಈಗ ಕರ್ನಾಟಕ ಸರ್ಕಾರ ತಂದಿದ್ದಾರೆ. ಬೆಂಗಳೂರಲ್ಲಿ ಪ್ರವಾಸೋದ್ಯಮವನ್ನು ಉತ್ತಮಗೊಳಿಸುವ ಸಲುವಾಗಿ ಈ ಒಂದು ಬಸ್ ಈಗ ಬಿಟ್ಟಿದ್ದಾರೆ. ನಾಳೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. 3 ಬಸ್ಸು ಈಗ ಸದ್ಯಕ್ಕೆ ಬರಲಿದ್ದಾವೆ. ಯಾಕಂದರೆ ನಗರದ ಹಲವು ಕಡೆ ಈ ಒಂದು ಬಸ್ ಸಂಚಾರ ಆಗಲಿದೆ. ಯಾಕಂದರೆ ಬೆಂಗಳೂರಲ್ಲಿ ತುಂಬ ಫೇಮಸ್ ಆದ ಸ್ಥಳಗಳಿದ್ದಾವೆ. ಲಾಲ್ಬಾಗು, ಕಬ್ಬನ್ ಪಾರ್ಕು, ಮತ್ತೊಂದು ಕಡೆ ವಿಧಾನಸೌಧ, ಹೈಕೋರ್ಟು, ಈಗ ಹಲವಾರು ಕಡೆ ಈ ಒಂದು ಬಸ್ ಸಂಚಾರ ಆಗುತ್ತೆ. ಎಲ್ಲ ಬಸ್ಗಳು 3 ಬಸ್ಸಲ್ಲಿ ನೀವು ಸಂಚಾರ ಆಗ್ಬೋದು. ಕೈಗೆ ಬ್ಯಾಡ್ಸ್ ಕಟ್ತಾರೆ, ಎಲ್ಲಿ ಬೇಕಾದರೂ ಇಳ್ಬೋದು, ಎಲ್ಲಿ ಬೇಕಾದರೂ ನೀವು ಬಸ್ ಹತ್ತಿ ಸಂಚಾರ ಆಗ್ಬೋದು. ನೋಡ್ತಿರ್ಬೋದು CCTV ಅಳವಡಿಕೆ, CCTVಯನ್ನು ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಯಾಕಂದರೆ ಭದ್ರತೆ ದೃಷ್ಟಿಯಿಂದ CCTV ಇಡಬೇಕಾಗತ್ತೆ. ಹೀಗಾಗಿ ಇಲ್ಲಿ ಗೈಡ್ಸೇ ಇರ್ತಾರೆ. ಪ್ರತಿಯೊಂದು ಮಾಹಿತಿಯನ್ನು, ಬೆಂಗಳೂರಿನ ನಗರದ ಪ್ರತಿಯೊಂದು ಮಾಹಿತಿಯನ್ನು ಗೈಡು ಇಲ್ಲಿನ ಪ್ರವಾಸಿಗರಿಗೆ ತಿಳಿಸ್ತಾರೆ. ಯಾಕಂದರೆ ನೋಡ್ತಿರ್ಬೋದು, ಕೆಳಗಡೆ 25 ಸೀಟು, ಮೇಲೆ 20 ಸೀಟು, ಮತ್ತೊಂದು ಕಡೆ CCTV ಅಳವಡಿಕೆ ಆಗಿದೆ. ಪ್ರತಿಯೊಂದು ಮಾಹಿತಿಯನ್ನು ಗೈಡ್ ತಿಳಿಸಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿಂದ ಅಂದರೆ KR ಸರ್ಕಲಿಂದ ಕಾರ್ಪೊರೇಷನು ಈಗ ಹಲವಾರು ನಗರ ಕಡೆ ಹೋಗಿ ಅಂದರೆ ಏರಿಯಾಗಳಿಗೆ ಹೋಗಿ ಪ್ರವಾಸೋದ್ಯಮ ಅಂದರೆ ಉತ್ತೇಜನ ದೃಷ್ಟಿಯಿಂದ ಬೆಂಗಳೂರಿನ ಹಲವು ಪ್ರದೇಶಗಳು ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಬಸ್ ಮೂಲಕ. ಹೀಗಾಗಿ ಸದ್ಯಕ್ಕೆ ಈಗ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿ 20 ಸೀಟು ಒಳಗೊಂಡಿದ್ದಾವೆ. ಯಾಕಂದರೆ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಉತ್ತಮಗೊಳಿಸಬೇಕು. ಯಾಕಂದರೆ ಹಂಪಿಯಲ್ಲಿ ಆಯಿತು, ಮೈಸೂರಲ್ಲಿ ಈ ಒಂದು ಬಸ್ ಬಿಟ್ಟಿದ್ರು. ಇದೀಗ ಬೆಂಗಳೂರಲ್ಲಿ 3 ಬಸ್ ಬಿಟ್ಟಿದ್ದಾರೆ. ಯಾರು ಬೆಂಗಳೂರು ನಗರಕ್ಕೆ ಪ್ರವಾಸಿಗರು ಬರ್ತಾರೆ ಅಂಥವರಿಗೆಲ್ಲ ಈ ಒಂದು ಬಸ್ಸು ತುಂಬ ಅನುಕೂಲವಾಗಿದೆ. ಮತ್ತು ಈ ಬೆಂಗಳೂರಿನ ಅಂದ ಚಂದವನ್ನು ಈ ಮೊದಲ ಮಾಡಿಯಲ್ಲಿ ಕುಂತು ಆರಾಮಾಗಿ ನೋಡ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.